ಸೊ ಟರ್ಮ್ ಇನ್ಶೂರೆನ್ಸ್ ಬೆಸ್ಟ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಮೇಲೆ ಇನ್ವೆಸ್ಟ್ ಮಾಡಿ, ಅದು ಒಳ್ಳೇದು, ಲೈಕ್ ತಗೊಳ್ಳಿ ಎಲ್ಲರೂ ಅಂತ. ಬಟ್ ಎಲ್ರಿಗೂ ಒಂದು ಇರುತ್ತೆ ಸರ್, ಟರ್ಮ್ ಇನ್ಶೂರೆನ್ಸ್ ಆಗಲಿ, ಲೈಫ್ ಇನ್ಶೂರೆನ್ಸ್ ಕೇಳ್ತಿದ್ವಿ, ಟರ್ಮ್ ಇನ್ಶೂರೆನ್ಸ್ ಕೇಳ್ತಾ ಇದ್ವಿ, ಅಟ್ ದಿ ಸೇಮ್ ಟೈಮ್ ಹೆಲ್ತ್ ಇನ್ಶೂರೆನ್ಸ್. ಮೊದಲೊಂದು ಗಾದೆ ಮಾತಿತ್ತು, ಮನೆ ಕಟ್ಟೋದು ಮದುವೆ ಮಾಡೋದು ಕಷ್ಟ ಅಂತ. ಯಾಕಂದರೆ ಮನೆ ಕಟ್ಟಕ್ಕೆ ದುಡ್ಡು ಜಾಸ್ತಿ ಬೇಕು, ಮದುವೆ ಮಾಡೋಕ್ಕೆ ಬೇಕಾಗಿತ್ತು. ಈಗ ಆರೋಗ್ಯ ಹಾಳಾದರೆ ದೊಡ್ಡ ಸಮಸ್ಯೆ, ಎಜುಕೇಷನ್ಗೆ ದುಡ್ಡನ್ನ ಕೂಡಿಡಲಿಲ್ಲ ಅಂತ ದೊಡ್ಡ ಸಮಸ್ಯೆ ಅಂತ. ಸೊ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಮೊನ್ನೆ ಝೀರೋದಾದ ನಿಖಿಲ್ ಕಾಮತ್ ಅವರು ಒಂದು ಮಾತು ಹೇಳಿದ್ರು. ದೊಡ್ಡವರು ಹೇಳಿದ ಮಾತನ್ನು ಕೇಳಿಸ್ಕೋಬೇಕಾಗ್ತದೆ. ದೊಡ್ಡವರು ಅಂತಂದ್ರೆ ಲೈಕ್ ತಿಳಿದವರು ಅಂತ, ದೊಡ್ಡವರು ಅಂತಂದ್ರೆ ವಯಸ್ಸು ಅಂತ. ಅವ್ರು ಹೇಳಿದ್ರು, ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಮ್ಮೆ ಹಾಸ್ಪಿಟ್ಲಿಗೆ ಹೋಗಿ ಬಂದಮೇಲೆ ಅವನ ಲೈಫ್ ಮುಗಿಯಿತು. ನೀವು ಇವತ್ತರ ಏನನ್ನು ಕೂಡಿಟ್ಟಿದ್ರು ಎಲ್ಲ ಕತೆ ಮುಗಿದೋಯ್ತು. ಇದು ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೇ ಇದ್ದವರ ಕತೆ. ಇದು ಹೇಗೆ ಅಂತಂದರೆ, ನಿರಂತರವಾಗಿ ಸತತವಾಗಿ ಬೆಂಗಳೂರು ಮಹಾನಗರದಲ್ಲಿ ನಾನು ಕೇವಲ 2 ವೀಲರ್ ಓಡಿಸ್ತೇನೆ, ಹೆಲ್ಮೆಟ್ ಹಾಕುವುದಿಲ್ಲ ಅಂದಂಗಾಯ್ತು. ಯಾವತ್ತೊಂದು ದಿವಸ ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆಗುವವರೆಗೂ ನೀವು ಪೊಲೀಸ್ನವ್ರನ್ನ ತಮಾಷೆ ಮಾಡ್ತಿರ್ತೀರಿ, ಯಾಕೆ ಸುಮ್ಮನೆ ಅಂತ. ಹೆಲ್ಮೆಟ್ ಹಾಕ್ಬೇಕಾಗಿರೋದು ಪೊಲೀಸ್ನವ್ರಿಗೋಸ್ಕರಲ್ಲ, ನಮ್ಮ ತಲೆ ಗಟ್ಟಿಯಾಗಲಿ, ನಾವು ಸೇಫ್ ಆಗಲಿ ಅಂತ. ಬಹುತೇಕರು ಹೆಲ್ಮೆಟ್ ಹಾಕೋದು ಮನೆಯಿಂದ ಆಚೆ ಹೋಗ್ಬೇಕಾರೆ, ಅಲ್ಲಿ ಪೊಲೀಸ್ ಇರಲ್ಲ ಹಂಗೆ ಹೋಗುವ, ಪೊಲೀಸ್ ಇಲ್ಲ ಅಂತಲ್ಲ ಹೆಲ್ಮೆಟ್ ಹಾಕೋದು, ನೀನು ಬಿರು ತಲೆ ಏಟಾಗಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ಲ. ಎಸ್ ಕಮನ್ ಪ್ಲೀಸ್ ಕಂಟಿನ್ಯೂ ಸರ್. ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಯಾರಿಗೆ ಇವತ್ತಿನವರೆಗೆ ಆಕ್ಸಿಡೆಂಟ್ ಆಗಿಲ್ವೋ, ಹೆಲ್ಮೆಟ್ ಅನ್ನು ಹಾಕಿಯೇ ಇಲ್ಲವರು, ಅವರು ಎಲ್ಲರನ್ನು ತಮಾಷೆ ಮಾಡ್ತಿರ್ತಾರೆ, ಸುಮ್ಮನೆ ಯಾಕೆ ಸರ್ ಆಗ್ತಿದೆ. ಒಮ್ಮೆ ಆಕ್ಸಿಡೆಂಟ್ ಆದಾಗ ಗೊತ್ತಾಗುತ್ತೆ, ನನ್ನ ಲೈಫ್ ಮುಗಿಯಿತು, ಪ್ಯಾರಾಲಿಸಿಸೋ ಇಲ್ಲ ಬ್ರೈನ್ ಹೆಮರೇಜ್ ಆಗಿ ವೆಂಕಟರಮಣ ಗೋವಿಂದ ಆಗುತ್ತೆ. ಹಾಗೇನೆ ಇವತ್ತಿನವರೆಗೆ ಯಾರು ಹಾಸ್ಪಿಟ್ಲಿಗೆ ಹೋಗಿಲ್ಲವೋ, ಹಾಸ್ಪಿಟಲ್ ಬಿಲ್ಲನ್ನು ತೆಗೆದು ನೋಡಿಲ್ಲವೋ, ಅವರು ಕೂಡ ಹಾಗೆ ಹೇಳ್ತಾರೆ, ನನಗೀಗ 45 ವರ್ಷ, ನಾನು ಏನೂ ಇನ್ಶೂರೆನ್ಸ್ ಮಾಡಿಸಿಲ್ಲ, ಸಂತೋಷವಾಗಿದ್ದೇನೆ, ಇನ್ಶೂರೆನ್ಸಿಗೆ ಕಟ್ಟುವಂಥ 10-15 ಸಾವಿರನ ಉಳಿಸ್ಕೊಂಬಂದ್ಬಿಟ್ಟಿದ್ದೀನಿ ಅಂತ. ಒಮ್ಮೆ ಹಾಸ್ಪಿಟ್ಲಿಗೆ ಹೋದಾಗ ಭಡ್ ಅಂತ ಬಿಲ್ ಬರ್ತದೆ. ಒಂದು ದಿನ ICUನಲ್ಲಿದ್ದರೆ 1.5 ಲಕ್ಷ ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಲ್ಲಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಎಷ್ಟಿರುತ್ತೆ ಪ್ರೀಮಿಯಂ ಒಂದು ಅಂದಾಜು? ನೋಡಿ, ಈಗ ನಿಮಗೀಗ ಒಂದು 25-26 ವರ್ಷ ಆಗಿದೆ, ವಯಸ್ಸಾಗಿದೆ, ಸಿಂಗಲ್ ಅಂತಿದ್ರೆ ನಿಮಗೆ ಒಂದು 3ರಿಂದ 5 ಲಕ್ಷದವರೆಗೆ ಇನ್ಶೂರೆನ್ಸ್ ಮಾಡಿಸ್ಬೇಕಾಗ್ತದೆ. ಹಾಸ್ಪಿಟ್ಲಿಗೆ ಹೋದರೆ ಈ ದುಡ್ಡು ಅವ್ರು ಕಟ್ತಾರೆ ಅಂತ. ಆವಾಗ ಬಹುಶಃ ನೀವೊಂದು 8ರಿಂದ 13 ಸಾವಿರ ಕಟ್ಬೋದು ವರ್ಷಕ್ಕೆ, ಆಯ್ತಲ್ಲ. ಫ್ಯಾಮಿಲಿ ಬಂದಾಗ 20ರವರೆಗೂ ಬರ್ಬೋದು. ನಿಮ್ಮ ವಯಸ್ಸು 45 ಆಗ್ತಿದ್ದಂಗೆ ಅದು ಬಹುಶಃ ಒಂದು ಇಡೀ ಫ್ಯಾಮಿಲಿಗೆ ಒಂದು 30ರವರೆಗೂ ಬರ್ಬೋದು. ಮತ್ತು ಒಂದು 50-55 ಬಂದಾಗ ನೀವು ಹಾಸ್ಪಿಟ್ಲಿಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಇನ್ಶೂರೆನ್ಸ್ ಕಂಪನಿಗೆ ಗೊತ್ತಾದಾಗ ಅವರು ಬಹುಶಃ ಅದನ್ನು 30ರಿಂದ 40-45ರವರೆಗೂ ಮಾಡ್ತಾರೆ. ಸೀನಿಯರ್ ಸಿಟಿಸನ್ಸಿಗೆ 40-45-50ರವರೆಗೂ ಪ್ರತಿ ವರ್ಷ ಇರ್ತದೆ. ಆದರೆ ಒಮ್ಮೆ ಹಾಸ್ಪಿಟ್ಲಿಗೆ ಹೋದರೆ ಸಣ್ಣ ಸಣ್ಣ ಹಾಸ್ಪಿಟ್ಲ್ಗಳು ಕೂಡ ದಿನಕ್ಕೆ 50 ಸಾವಿರ ಅಂತೂ ಕಾಮನ್ನು, ಆಯ್ತಲ್ಲ. ಮತ್ತು ಆ ಚಾರ್ಜ್ ಈ ಚಾರ್ಜ್ ಅಂಥೇಳಿ ಸರಿ ಮಾಡ್ತಾರೆ. ಅದರಿಂದಾಗಿ ಪ್ರತಿಯೊಬ್ಬರೂ ಕೂಡ ಕಂಪೆನಿಯ ಇನ್ಶೂರೆನ್ಸ್ ಇದ್ದರೆ ಪರವಾಗಿಲ್ಲ. ಕಂಪೆನಿ ಇನ್ಶೂರೆನ್ಸಿಂದ ತಂದೆ ತಾಯಿಗಳನ್ನು ನೋಡ್ಕೋತಾರೆ, ಮಾವ ಅತ್ತೆನ ನೋಡ್ಕೋತಾರೆ, ಪರವಾಗಿಲ್ಲ. ಮಕ್ಕಳನ್ನು ನೋಡ್ಕೋತಾರೆ, ಪರವಾಗಿಲ್ಲ. ಆದರೆ ನಾನು ಪ್ರೈವೇಟಲ್ಲಿ ಕೆಲಸ ಮಾಡ್ತೀನಿ, ಇನ್ಶೂರೆನ್ಸ್ ಇಲ್ಲ ಅಂತಂದರೆ ಮಿನಿಮಮ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು. ವಯಸ್ಸಿಗೆ ಅನುಗುಣವಾಗಿ ಅದನ್ನು ಜಾಸ್ತಿ ಮಾಡ್ತಾ ಹೋಗಬೇಕು. ಮುಂದೊಂದು ನಿಮಗೆ ಕಾಯಿಲೆ ಬಂದಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಬಂದ ಮೇಲೆ ಆಗ ಹೆಲ್ತ್ ಇನ್ಶೂರೆನ್ಸ್ ಅವರು ನಿಮಗೆ ಇನ್ಶೂರೆನ್ಸನ್ನು ಕೊಡದೇ ಇರ್ತಾರೆ. ಅಂದರೆ ಹೆಲ್ತ್ ಇನ್ಶೂರೆನ್ಸನ್ನು ತಗೊಳ್ಳೋದು ಯಾವಾಗ ಅಂತಂದರೆ ನಮಗೆ ಅದರ ಉಪಯೋಗ ಇಲ್ಲದಿದ್ದಾಗ. ಉಪಯೋಗ ಇದ್ದಾಗ ಕಂಪನಿಯವರು ಇನ್ಶೂರೆನ್ಸ್ ಕೊಡೋದಿಲ್ಲ. ಎಸ್ ಸರ್, ಈಗ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಒಂದಷ್ಟು ಮಿಸ್ಟೇಕ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಮಾಡುವಂಥ ಮಿಸ್ಟೇಕ್ಸ್ ಏನು ಅಂತ? ಹಾಸ್ಪಿಟ್ಲಲ್ಲಿ ವಾರ್ಡ್ಗಳಲ್ಲಿ ನಿಮಗೆ ಈ ಇನ್ಶೂರೆನ್ಸ್ನಲ್ಲಿ ಕೇವಲ 2,000 ರೂಪಾಯಿದ್ದು ಮಾತ್ರ ವಾರ್ಡ್ ಕೊಡ್ತೀವಿ ಅಂತ ಬರೆದಿರ್ತಾರೆ. ರೂಮ್ ರೆಂಟ್ ಲಿಮಿಟ್ ಅದನ್ನು ತೆಗೆದುಬಿಡ್ಬೇಕು, ನಾವು ಬೇಡ ಅಂತ ಹೇಳಬೇಕು. ನನಗೆ ಸ್ವಲ್ಪ ಇನ್ನೊಂಚೂರು 2,000 ಕೊಟ್ಟರು ಪರವಾಗಿಲ್ಲ, ರೂಮ್ ರೆಂಟ್ ಲಿಮಿಟ್ ಇರಬಾರ್ದು. ನೀವು 2,000 ರೂಪಾಯಿ ಅಥವಾ 3,000 ರೂಪಾಯಿ ನಿಮಗೆ ಲಿಮಿಟ್ ಇದೆ ನಿಮ್ಮ ಇನ್ಶೂರೆನ್ಸ್ನಲ್ಲಿ ಪ್ರತಿದಿನ ಹಾಸ್ಪಿಟಲ್ ವಾರ್ಡಿಗೆ ರೆಂಟು ಅಂತ ಆದರೆ, ನೀವೇನಾದರೂ 5,000 ರೂಪಾಯಿ ವಾರ್ಡಲ್ಲಿದ್ದರೆ ನಿಮಗೆ ಬರುವಂಥ ದುಡ್ಡು ಭಾಳ ಕುಂಠಿತ ಆಗಿ ಹೋಗ್ತದೆ. ನಿಮಗೆ ಕ್ಲೇಮು 1.5 ಲಕ್ಷ 2 ಲಕ್ಷ 3 ಲಕ್ಷ ಅಂತಿದ್ದಾಗ
ಕುಂಠಿತವಾಗಿ ಕೇವಲ 75,000 80,000 ಬರುವಂಥ ಚಾನ್ಸ್ ಇದೆ. ಇದೊಂದು ಮಿಸ್ಟೇಕು. ಎರಡನೇದ್ದು, ಹಿಂದಿನ ದಿನಗಳಲ್ಲಿ ಇದ್ದಂಥ ಎಲ್ಲ ಕಾಯಿಲೆಗಳನ್ನು ಸೇರಿಸಿ ಬರೀಬೇಕು. ಕೆಲವು ಸತಿ ಏನು ಮಾಡ್ತಾರೆ, ಇದಕ್ಕಿಲ್ಲ ಅದಕ್ಕಿಲ್ಲ ಅಂತ ಬರೆದಿರ್ತಾರೆ. ಇದು ಕಿಡ್ನಿ ಪ್ರಾಬ್ಲಮ್ಗಿಲ್ಲ, ಇದು ಇದು ಕ್ಯಾನ್ಸರ್ಗಿಲ್ಲ ಅಂತ ಬರೀತಾರೆ. ಮತ್ತು ಇನ್ನೊಂದು ತಪ್ಪು ಮಾಡ್ತಾರೆ ಭಾಳ ಜನ. ಅವ್ರು ಕೇಳ್ತಾರೆ, ನೀವು ಧೂಮಪಾನ ಮಾಡುತ್ತೀರಾ? ಇಲ್ಲ ಅಂತ ಬರೀತಾನೆ. ಆಮೇಲೆ ಧೂಮಪಾನಕ್ಕೆ ಸಂಬಂಧಿಸಿದ ಏನಾದ್ರು ಕಾಯಿಲೆ ಬಂತು ಅಂತಂದ್ರೆ ₹1 ಬರೋದಿಲ್ಲ. ಒಂದು ಸ್ಮೋಕ್ ಮಾಡಲ್ಲ, ಬ್ಯಾಂಗ್ಳೂರಲ್ಲಿ ಜೀವನ ಮಾಡಿದ್ರೆ 12 ಸಿಗರೇಟ್ ಸೇದಿದ್ದಕ್ಕೆ ಸಮ ಅಂತಿದೆ. ಲಂಗ್ ಸಮಸ್ಯೆ ಬಂತು, ಆಗೇನಾಗುತ್ತದು? ನೀವು ಸ್ಮೋಕ್ ಮಾಡದೇ ಇದ್ದಾಗ ಲಂಗ್ ಸಮಸ್ಯೆ ಬಂದರೆ ಇನ್ಶೂರೆನ್ಸ್ ಅವ್ರು ಕೊಡ್ತಾರೆ. ಸ್ಮೋಕ್ ಮಾಡಿಯೇ ಬಂದರೆ ಕೊಡೋದಿಲ್ಲ. ಮತ್ತೆ ನೀವು ನಾನು ಮದ್ಯವನ್ನು ಪಾನ ಮಾಡುವುದಿಲ್ಲ ಅಂತ ಬರೆದು ಕೊಟ್ಟಿರ್ತೀರಿ. ಮತ್ತೆ ಹೇಳ್ತೀರಿ ಸೋಷಲ್ ಆಗಿ ಅವಾಗಲೂ ಒಂದ್ಸರಿ ಕುಡಿತೀನಿ, ಅದು ಅವ್ರಿಗೆ ಗೊತ್ತಾಗ್ತದೆ ಅಂತ ಇಟ್ಕೊಳ್ಳೋಣ. ಅವರು ಅವ್ರದ್ದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ನೀವು ಯಾವುದೋ ಬಾರಲ್ಲಿ ಕುಡ್ದಿದ್ದು, ಯಾವುದೋ ಕ್ಲಬ್ಬಲ್ಲಿ ಕುಡ್ದಿದ್ದೆಲ್ಲ ಅವ್ರಿಗೆ ಸಿಗುತ್ತೆ, ತೆಗೆದು ತೋರಿಸ್ತಾರೆ. ನೋಡಿ ನೀವು ಸುಳ್ಳು ಹೇಳಿದ್ರಿ, ಅದರಿಂದ ನಾವು ನಿಮಗೆ ಕ್ಲೇಮ್ ಕೊಡೋದಿಲ್ಲ ಅಂತ. ಇದು ದೊಡ್ಡ ಪ್ರಾಬ್ಲಮ್. ಸೊ ಮೊದಲೇ ಎಂಟ್ರಿ ಮಾಡ್ಬೇಕಾದ್ರೆ ಕುಡಿಯೋದಿದ್ರೆ ಕುಡಿತೀನಿ ಅಂತ ನೀವು ಪ್ರಾಮಾಣಿಕವಾಗಿ ಬರೀಬೇಕಲ್ಲಿ. ಸೋಷಲ್ ಡ್ರಿಂಕರ್ ಬರೀರಿ ಅಷ್ಟೇ. ಯಾವತ್ತೋ ಒಂದ್ಸರಿ ಸ್ಮೋಕ್ ಮಾಡ್ತೀನಿ, ರೆಗ್ಯುಲರ್ ಸ್ಮೋಕರ್ ಎಲ್ಲ ಬರೆದು ಬಿಡಿ ಅದರಲ್ಲಿ. ಆವಾಗ ಅವ್ರು ಏನು ಹೇಳ್ಬೋದು, ಬಾಕಿಯವರಿಗೆ ನಾವು 13,000 ಚಾರ್ಜ್ ಮಾಡ್ತೀವಿ ವಾರ್ಷಿಕವಾಗಿ, ನಿಮಗೆ ನಾವು 14 ಮಾಡ್ತೀವಿ ಅಂದರೆ ಒಪ್ಕೋಬೇಕಾಗ್ತದೆ. ಹೋದ್ರೆ 1,000 ಹೋಯ್ತು, ನೀಟಾಗಿ ಆಗಲಿ ಅಂತ. ಇಟ್ಸ್ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಹೇಗೆ ಉಳಿಸ್ಬೇಕು, ಹೇಗೆ ಗಳಿಸ್ಬೇಕು, ಹೇಗೆ ಡಬಲ್ ಮಾಡಬೇಕು ಅನ್ನೋದ್ರ ಜೊತೆಗೆ ಗೋಲ್ಡು, ಲ್ಯಾಂಡು, ಮ್ಯೂಚುವಲ್ ಫಂಡು, ಶೇರ್ ಮಾರ್ಕೆಟ್ಟೆ, ಅಲ್ಲಿಂದ ಬಂದು ಲೈಫ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸು, ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ಬಂದು ಇಡೀ ಒಂದು ಆರ್ಥಿಕ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಎಲ್ಲದಕ್ಕೂ ಇನ್ಫಾರ್ಮೇಶನ್ ಕೊಟ್ರಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.